ಆ ರೀತಿಯಾಗಿದೆ, ಬಿಡಿಸಿ ಹೇಳಲ್ಲ. ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ, ಇಲ್ಲಿಗೆ ಬಿಡಲ್ಲ ನಾವು. ಇದು ವಿ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್. ಎಸ್, ಈ KS ಬರ್ಲಿ ಬರ್ಲಿ ಈಗ ನೋಡ. KS ಎಕ್ಸಾಮೇ ಕ್ಯಾನ್ಸಲ್ ಮಾಡಿದ್ರು, ಯಾಕೆಂದ್ರೆ ಆಲ್ ಮೆಂಬರ್ಸ್ ಅಲ್ಲ, let them argue in respect of this case, my lord. Let them argue. ಏನು ಮೆರಿಟ್ ಅಥವಾ ಮೆರಿಟ್ ಅಲ್ಲ, ಹೇಗ್ ಬಂದಿದ್ದಾರೆ ಅನ್ನೋದು my lord. ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲ. ಅದಕ್ಕೋಸ್ಕರ ಅಷ್ಟೇ. Transparency ಅಲ್ಲಿ. ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ವೆರಿ We will ಇಂಪಾರ್ಟೆಂಟ್. place all the materials before my lord. ಸೆಲೆಕ್ಷನ್ ಮಾಡಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಲೆಟ್ ದಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಕಮ್ ಟು ದಿ ಪರ್ಟಿಕ್ಯುಲರ್ ಪೋಸ್ಟ್. We will ಒಂದು ಯಾವ ಏನಾರ ಮಾಡಿದ್ರೆ ಈಗ ಪಾಪ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ, ದುಡ್ಡು ತಂದು ಕೊಡೋದು ಎಲ್ಲಿಂದ ತಗೊಂಡ್ಬಂದು ಕೊಡ್ಬೇಕು? ಅಲ್ಲ, ಈ ಕೇಸಲ್ಲಿ ಸ್ವಾಮಿ ಅಲ್ಲ ಬೇರೆ ಕೇಸ್ ಅಲ್ಲದು. ಹಾ. We are not on this case alone. This case we know how to decide. ಜನರಲಿ But your case will be very deeply looked into. ನಾಳೆ ಹೆಂಗೆ ಎಲ್ಲದೂ ಕಡೆ ಕರಪ್ಷನ್ ಆಗ್ಬಿಟ್ರೆ ಮುಂದೆ ಹಂಗಾರೆ ಹೆಂಗ್ ಮುಂದಿನ ಕಷ್ಟ ಆಗತ್ತೆ ಸ್ವಾಮಿ. ಐಟು ದೇಶ ಗೊತ್ತಾ, 6 ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ 6 ಲಕ್ಷ. ಇಲ್ಲಿ ಮಾಡಲ್ಲ ಅವರು, ಎಲ್ಲ ಕ್ರೀಮ್ ಅದು, ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಕೊಡ್ತದೆ. ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು? ಆಲ್ ಬ್ರೈನ್ ಉದ್ಧಾರ ಆಗೋದು ಹೆಂಗೆ? ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ಅಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಕೆಲಸ ಮಾಡೋರು ಯಾರು? ಇಂಥವ್ರೆ. 6 ಲಕ್ಷ ಜನ ಹೋಗ್ತಾರೆ. ರಿಪೋರ್ಟ್ ಇದು, ದಿಸ್ ಇಸ್ ಅಫಿಷಿಯಲ್ ರಿಪೋರ್ಟ್. ಬ್ರೇನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆ ನಮ್ನಿ ಬ್ರೇನ್ ಡ್ರೈನ್ ಆದ್ರೆ ನೋಡಿ, ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಆಸ್ಕ್ಡ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್. ವಿ ವಾಂಟ್ ಟು ರಿಬಿಲ್ಡ್ ದಿಸ್ ನೇಷನ್, ಎಲ್ಲರೂ ಬನ್ನಿ ಅಂತ ಕರ್ಕೊಂಬಂದ್ರು ಹೊರಗಿನಿಂದ. ನೀವು ಇಲ್ಲಿಂದ ಎಲ್ಲರನ್ನು ಚೊಲೋ ಕಳಿಸ್ಬಿಟ್ರೆ ಮುಂದೇನ್ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ? ರೈಟ್ ಟೈಮ್ ಟು ಯು ಹ್ಯಾವ್ ಟು ಡೂ ಸಮಥಿಂಗ್. ಎಸ್ ಬ್ರೇನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ. ಎಲ್ಲ ನಮ್ ಫರ್ಟಿಲಿಟಿ ಅಷ್ಟನ್ನು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕು? ಇಲ್ಲಿ ಒಬ್ಬ ಗ್ರೇಟ್ ಬ್ರೇನಿ ಲೈಕ್ ವಿಶ್ವೇಶ್ವರಯ್ಯ, ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೇನ್ ನಿಂದ. ಹೌದು. ಮತ್ತೆ ಒಂದೇ ಬ್ರೇನು. ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು, ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ. ಹೌದಾ? ಅಂತವ್ರನ್ನೆಲ್ಲ ನೀವು ಅವ್ರು ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ದು ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ, ಬಿಟ್ಟು ಬಂದ್ರು ದೇಶಕ್ಕೆ. ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು. He came, otherwise he would have been a professor in Columbia University. Yes, ಅವರೆಲ್ಲ ಇಲ್ಲಿ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ, ಸಮಾಜ ಹಂಗಾಗಿ ಉಳ್ಕೊಳ್ತದೆ. ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಸಗಣಿ ಎಲ್ಲ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದೆ ಏನ್ ಮಾಡ್ಬೇಕು? ಮಕ್ಕಳು, ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ, ಹೆಂಗ ಆಗ್ತಾ ಇದೆ. ಹಂಗೆಲ್ಲ ಆಗ್ಬಾರ್ದು. ನೀವು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಯು ಹ್ಯಾವ್ ಟು ವೀಡ್ ಔಟ್. ಅಟ್ಲೀಸ್ಟ್ ಒಂದು 50% ಜನರಾದ್ರು, ಇನ್ನು ಉಳಿದು 50% ಜನರಾದ್ರು ಅಪಾಯಿಂಟ್ಮೆಂಟ್ ಸರಿ ಆಗ್ಬೇಕಲ್ಲ, ದುಡ್ಡಿಲ್ದಂಗೆ. ಯಾಕೆ ಹಿಂಗಾಗ್ತಾ ಇದೆ? ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ, ಕಷ್ಟ. ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ. ಓಕೆ, ಬೇರೆ ಫೋರಂ ನಲ್ಲಿಯೂ ಡಿಸ್ಕಷನ್ ಆಗ್ತಿರ್ತದೆ. ಹೌದು ಸರ್. ಆಗ್ತಿರ್ತದೆ. ಅದಕ್ಕೆ ಹಂಗೆಲ್ಲ ಮಾಡ್ಕೋಬಾರ್ದು. ಸರ್ ಮಾಡ್ಬೇಕು. ಒಂದು ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ಧಾರ ಆಗ್ತದೆ. ಮನೆ ಉದ್ಧಾರ ಅದನ್ನ ತಿಳ್ಕೊಬೇಕು. ಖಂಡಿತ ಸರ್. ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಮಜಾ ಮಾಡೋರು ಆಮೇಲೆ ಬೇರೆ ದುಡ್ಡಿದ್ದವ್ರಿಗೆ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕಬೇಕು? ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ. ಎಲ್ಲರೂ ಬದುಕಬೇಕು, ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು. ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ. ವಿ ಆರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್, ರಿಚ್ನೆಸ್ ಇಸ್ ಎ ವರ್ಚ್ಯೂ. ಆದ್ರೆ ಬಡವರು ಇದ್ದಾರೆ ಇಲ್ಲಿ. ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು, ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ, ಒಂದೇ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ. ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು, ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈಹೊತ್ತ ಬಡವನೊಬ್ಬ, ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ಒಬ್ಬನಿಗೆ ಕ್ರಿಮೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ಇನ್ನೊಬ್ಬನಿಗೆ ಬರ್ತ್ಡೇ ಆಚರಿಸ್ತಾನವ 5 ಸ್ಟಾರ್ ಹೋಟ್ಲಲ್ಲಿ. ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದು ಹೆಂಗೆ? ನಾಳೆ ಬರೀ ಸೂಟ್ ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು? ಉಳ್ದೋರ್ ಗತಿ ಏನು? ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ?
50% ಜನರಿಗಾರು ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ. ಖಂಡಿತ ಸ್ವಾಮಿ. ಹಾ, ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ, ಅವ್ರಿಗೆ ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿದ್ನಲ್ಲ, ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ನೆಕ್ಸ್ಟ್ ಎಲ್ಲ ರಿಯಲಿ. ಹೌದು, ನಾವು ಸಾಕಾಗೇವಿ, ಆಗ್ಲಿ, ಖಂಡಿತ ಹೌದು. ನಾವು ಸಾಕಾಗೇವಿ, ನಮಗೆ ಹೊಟ್ಟಿ ಉರಿತದೆ. ವಿ ಟೆಲ್ ಯು ಟ್ರುತ್, ವಿ ಆರ್ ಟೆಲ್ಲಿಂಗ್ ಯು. ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿತ್ತು? ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು? ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ. ಏನಪ್ಪ ಒಂದೇನೋ ಮಾರ್ಜಿನಲಿ ಯಾರೋ ಏನೋ ಒಂದು ಸ್ವಲ್ಪ ಹೆಚ್ಚು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಆಕ್ಷನ್ ಆಗಂಗಿದ್ರೆ ಎಲ್ಲ ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹಾಕ್ಬೇಕು. 24-13 ಆಗೋಯ್ತು, 11 ಜನ ಮಾತ್ರ. ಯಾಕೆಂದ್ರೆ they are not able to reach that. ಹೇಳಿ ಅಡ್ವೊಕೇಟ್ ಜನರಲ್ Report. ಹೇಳಿ, 11 ಜನ. please ask your advocate general to come. We'll revert in a couple of seconds. Okay. ಸೀರಿಯಲ್ ನಂಬರ್ 29 ಮುಂದಿನ ಗುರುವಾರ ಕೊಡೋದು ಕೊಟ್ಬಿಟ್ರೆ ಮುಗಿಸ್ಬಿಟ್ಟು